RCB, CSK ಮತ್ತು KKR ಟೀಮ್ ಬಗ್ಗೆ ಬಿಗ್ ಅಪ್ಡೇಟ್ಸ್ ಇದಾವೆ. ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ವಿಡಿಯೋನ ಒಂದೇ ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ IPL ನ ಪ್ರತಿಯೊಂದು ಅಪ್ಡೇಟ್ ನ ಕೊಡ್ತಾ ಇರ್ತೀನಿ. ಮಿನಿ ಆಕ್ಷನ್ ಬರ್ತಾ ಇದೆ. ಸೊ ಅದಕ್ಕಿಂತ ಮುಂಚೆ ಸಾಕಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಬರ್ತಾ ಇದಾವೆ, ಅದೆಲ್ಲನೂ ಶೇರ್ ಮಾಡ್ತೀನಿ. ಸೊ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನು ಯಾರು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಈಗಲೇ ಪ್ರತಿಯೊಬ್ಬ IPL ಫ್ಯಾನ್ಸ್ ಬೇಗ ಜಾಯ್ನ್ ಆಗಿ. ಯಾಕೆಂದ್ರೆ ಅಲ್ಲಿ ಮಾತ್ರ ಈಚ್ ಅಂಡ್ ಎವ್ರಿ ಅಪ್ಡೇಟ್ ಫಾಸ್ಟ್ ಆಗಿ ಶೇರ್ ಮಾಡ್ತಾ ಇರ್ತೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಈಗಲೇ ಜಾಯ್ನ್ ಆಗಿ. ಟೆಲಿಗ್ರಾಮ್ ಚಾನಲ್ ಕಮೆಂಟ್ ಬಾಕ್ಸ್ ಪಿನ್ ಮಾಡ್ತೀನಿ, ಹೋಗಿ ಬೇಗ ಜಾಯ್ನ್ ಆಗಿ. ಫಸ್ಟ್ ಅಪ್ಡೇಟ್ KKR ಟೀಮ್ ಇಂದ ಬರ್ತಾ ಇದೆ. ಮಿನಿ ಆಕ್ಷನ್ ಸಮೀಪ ಬರ್ತಾ ಇದೆ. KKR ಮ್ಯಾನೇಜ್ಮೆಂಟ್ ಪ್ಲಾನ್ಸ್ ನ ರೆಡಿ ಮಾಡಿ ಇಟ್ಟುಕೊಂಡಿದ್ದಾರೆ. ಸೊ ನೋ ಪ್ರತಿಯೊಬ್ಬ IPL ಫ್ಯಾನ್ಸ್ ಗೆ ಗೊತ್ತಿರೋದು KKR ನ ಫಸ್ಟ್ ಪ್ರಿಯಾರಿಟಿ ಆ ಒಂದು ಮಿನಿ ಆಕ್ಷನ್ ಅಲ್ಲಿ ಕ್ಯಾಮ್ರನ್ ಗ್ರೀನ್ ಗೆ. ಸೊ ಅದಕ್ಕಿಂತ ಮುಂಚೆ KKR ಮ್ಯಾನೇಜ್ಮೆಂಟ್ ಡೊಮೆಸ್ಟಿಕ್ ಪ್ಲೇಯರ್ಸ್ ಗೆ ಟ್ರಯಲ್ಸ್ ಗೆ ಇನ್ವೈಟ್ ಮಾಡಿದ್ದಾರೆ. ಈ ಒಂದು ಟ್ರಯಲ್ಸ್ ಅಲ್ಲಿ 3 ಪ್ಲೇಯರ್ಸ್ ಗೆ ಇನ್ವೈಟ್ ಮಾಡಿದ್ದಾರೆ. ಸೊ ಫಸ್ಟ್ ಪ್ಲೇಯರ್ ಯಾರಪ್ಪ ಅಂದ್ರೆ KKR ನ ಫಾರ್ಮರ್ ಪ್ಲೇಯರ್ ಅದು ರಾಹುಲ್ ತ್ರಿಪಾಠಿ ಅವರಿಗೆ ಟ್ರಯಲ್ಸ್ ಗೆ ಇನ್ವೈಟ್ ಮಾಡಿದ್ರು. ಅದು ನವೆಂಬರ್ 17 ಮತ್ತು ನವೆಂಬರ್ 20 ಈ ಡೇಟ್ ಒಳಗೆ ಅವರು ಟ್ರಯಲ್ಸ್ ನ ಕಂಪ್ಲೀಟ್ ಮಾಡಿದ್ದಾರೆ. ಸೊ ರಾಹುಲ್ ತ್ರಿಪಾಠಿ ಅವರು ಮುಂಬೈಲಿ ಟ್ರಯಲ್ಸ್ ನ ಕೊಟ್ಟಿದ್ದಾರೆ. ತ್ರಿಪಾಠಿ ಲಾಸ್ಟ್ IPL 2025 ಅಲ್ಲಿ CSK ಟೀಮ್ ಅಲ್ಲಿ ವರ್ಸ್ಟ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ರು. ಸ್ಟಿಲ್ ಇಲ್ಲಿ KKR ಮ್ಯಾನೇಜ್ಮೆಂಟ್ ಅವರ ಫಾರ್ಮರ್ ಪ್ಲೇಯರ್ ಮೇಲೆ ಆ ಒಂದು ಬಿಲೀಫ್ ನ ತೋರಿಸ್ತಾ ಇದ್ದಾರೆ. ಬಟ್ ನೋಡಬೇಕು ಆ ಒಂದು ಮಿನಿ ಆಕ್ಷನ್ ಅಲ್ಲಿ KKR ಮ್ಯಾನೇಜ್ಮೆಂಟ್ ಅಗೇನು ರಾಹುಲ್ ತ್ರಿಪಾಠಿ ಅವರಿಗೆ ಬೈ ಮಾಡ್ತಾರ ಅಥವಾ ಇಲ್ಲ ಅಂತೇಳಿ. ನೆಕ್ಸ್ಟ್ ಪ್ಲೇಯರ್ ಬರ್ತಾರೆ, ಅದು ಯಶ್ ದುಲ್ಲರು. ರೀಸೆಂಟ್ ಆಗಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ. ಯಂಗ್ ಪ್ಲೇಯರ್, ಬಟ್ DC ಅಲ್ಲಿ ಅಂತ ಪರಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಆದ್ರೆ ಮತ್ತೆ ಈಗ ಅಗೇನು ಕಮ್ ಬ್ಯಾಕ್ ಮಾಡ್ತಾ ಇದ್ರೆ. ಈಗ KKR ಮ್ಯಾನೇಜ್ಮೆಂಟ್ ಎಷ್ಟುಲಿಗೆ ಟ್ರಯಲ್ಸ್ ಗೆ ಇನ್ವೈಟ್ ಮಾಡಿದರೆ ಆ ಒಂದು ಟ್ರಯಲ್ಸ್ ಅಲ್ಲಿ KKR ಮ್ಯಾನೇಜ್ಮೆಂಟ್ ಗೆ ಇಂಪ್ರೆಸ್ ಮಾಡಿದರೆ ಅಂತೇಳಿ ಅಪ್ಡೇಟ್ ಇದೆ. ಬಟ್ ನೋಡಮ್ಮ ಆ ಒಂದು ಮಿನಿ ಆಕ್ಷನ್ ಅಲ್ಲಿ KKR ಮ್ಯಾನೇಜ್ಮೆಂಟ್ ಇವ್ರನ್ನ ಬೈ ಮಾಡ್ತಾರ ಅಥವಾ ಇಲ್ಲ ಅಂತೇಳಿ. ನೆಕ್ಸ್ಟ್ ಪ್ಲೇಯರ್ ಬರ್ತಾರೆ, ಇದು ಮಾತ್ರ ಸೂಪರ್ ಪ್ಲೇಯರ್, ಬೆಂಗಾಲ್ ಇಂದ ಬಿಲಾಂಗ್ ಮಾಡ್ತಾರೆ. ರೀಸೆಂಟ್ ಆಗಿ ಸೆನ್ಸೇಷನ್ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದಾರೆ. ಯಾರಪ್ಪ ಅಂತ ಹೇಳಿದ್ರೆ ಕರಣ್ ಲಾಲ್ ಅಂತೇಳಿ ಗುಡ್ ಆಲ್ರೌಂಡರ್. ರೀಸೆಂಟ್ ಆಗಿ ಸಯ್ಯದ್ ಮುಸ್ತಕ್ ಅಲಿ ಈ ಒಂದು ಟೂರ್ನಮೆಂಟ್ ಅಲ್ಲಿ ಅಗೇನೆಸ್ಟ್ ಹಿಮಾಚಲ್ ಈ ಒಂದು ಟೀಮಿನ ವಿರುದ್ಧ ಜಸ್ಟ್ ಕೇವಲ 43 ಬಾಲಿಗೆ ಬಿಗ್ 100 ನ ಮಾಡಿದ್ರು. ಸಾಕಷ್ಟು ಇಂಪ್ರೆಸ್ ಮಾಡಿದರೆ ಮತ್ತು KKR ಮ್ಯಾನೇಜ್ಮೆಂಟ್ ಮುಂಬೈಯಲ್ಲಿ ಇವರಿಗೆ ಟ್ರಯಲ್ಸ್ ಗೆ ಇನ್ವೈಟ್ ಮಾಡಿದ್ರು. ಈ ಒಂದು ಟ್ರಯಲ್ಸ್ ಅಲ್ಲಿ ಫಸ್ಟ್ ಮ್ಯಾಚ್ ಅಲ್ಲಿ ಬರೋಬ್ಬರಿ 53 ರನ್ಸ್ ನ ಸ್ಕೋರ್ ಮಾಡಿದ್ರು ಮತ್ತು ಸೆಕೆಂಡ್ ಮ್ಯಾಚ್ ಅಲ್ಲಿ ಯಶ್ದುಲ್ಲು ಮತ್ತು ರಾಹುಲ್ ತ್ರಿಪಾಠಿ ಅವರಿಗೆ ಡಿಸ್ಮಿಸ್ ಮಾಡಿದ್ರು. ಸೊ ಸಾಕಷ್ಟು ಇಂಪ್ರೆಸ್ ಆಗಿದ್ದಾರೆ. ಡೆಫಿನೆಟ್ ಆಗಿ KKR ಮ್ಯಾನೇಜ್ಮೆಂಟ್ ಈ ಒಂದು ಯಂಗ್ ಪ್ಲೇಯರ್ ಮೇಲೆ ಕಂಡಿದ್ದಾರೆ. ಡೆಫಿನೆಟ್ ಆಗಿ ಆ ಒಂದು ಮಿನಿ ಆಕ್ಷನ್ ಅಲ್ಲಿ ಕರಣ್ ಲಾಲ್ ಅವರಿಗೆ KKR ಮ್ಯಾನೇಜ್ಮೆಂಟ್ ಬೈ ಮಾಡೋದು ಪಕ್ಕಾ ಅಂತೇಳಿ ಒಂದು ಹ್ಯೂಜ್ ಅಪ್ಡೇಟ್ ಇದೆ. ಸೊ ಸದ್ಯರುವಂತಹ KKR ಟೀಮ್ ಅಪ್ಡೇಟ್ ಕರಣ್ ಲಾಲು, ರಾಹುಲ್ ತ್ರಿಪಾಠಿ ಮತ್ತು ಯಶ್ದುಲ್ಲು ಈ 3 ಪ್ಲೇಯರ್ಸ್ ಗೆ ಮುಂಬೈಲಿ ಟ್ರಯಲ್ಸ್ ಗೆ ಇನ್ವೈಟ್ ಮಾಡಿದ್ರು. ಈ ಒಂದು ಟ್ರಯಲ್ಸ್ ಅಲ್ಲಿ ಈ 3 ಪ್ಲೇಯರ್ಸ್ ಇಂಪ್ರೆಸ್ ಮಾಡಿದ್ದಾರೆ ಅಂತೇಳಿ ಒಂದು ಹ್ಯೂಜ್ ಅಪ್ಡೇಟ್ ಇದೆ. ನೆಕ್ಸ್ಟ್ ಅಪ್ಡೇಟ್ CSK ಟೀಮ್ ಇಂದ ಅಶ್ವಿನ್ ನಿನ್ನೆ ಅವರ ಯೂಟ್ಯೂಬ್ ನಲ್ಲಿ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. CSK ಟೀಮು ಆ ಒಂದು IPL 2026 ಮಿನಿ ಆಕ್ಷನ್ ಅಲ್ಲಿ ಫಸ್ಟ್ ಪ್ರಿಯಾರಿಟಿ ಯಾರಪ್ಪ ಅಂದ್ರೆ ಅದು ವೆಂಕಟೇಶ್ ಅಯ್ಯರ್ ಅಂತೇಳಿ ಒಂದು ಹ್ಯೂಜ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ವೆಂಕಟೇಶ್ ಅಯ್ಯರ್ ಇಫ್ ಸಪೋಸ್ CSK ಮ್ಯಾನೇಜ್ಮೆಂಟ್ ಬೈ ಮಾಡಿದ್ರು ವೆಂಕಿ ಓಪನಿಂಗ್ ಅಲ್ಲಿ ಆಡಬೇಕು ಅಥವಾ ನಂಬರ್ 3 ಆಡಬೇಕು. ಆದ್ರೆ CSK ಟೀಮ್ ಅಲ್ಲಿ ಸ್ಲಾಟ್ ಕಲಿರೋದು ಅದು ನಂಬರ್ 6 ಸ್ಲಾಟ್. ಆದ್ರೆ ಆ ಒಂದು ಸ್ಲಾಟ್ಗೆ ವೆಂಕಟೇಶ್ ಅಯ್ಯರ್ ಸೂಟ್ ಆಗ್ತಾರ ಅಂತ ನನ್ನ ಡೌಟ್. ಬಟ್ ನನ್ನ ಪ್ರಕಾರ ಸೂಟ್ ಆಗಲ್ಲ. ಫಿನಿಶಿಂಗ್ ಎಬಿಲಿಟಿ ಅವ್ರ ಹತ್ರ ಇಲ್ಲ. ಬಟ್ ನೋಡಮ್ಮ CSK ಪ್ಲಾನ್ಸ್ ಏನೆಲ್ಲ ಇದೆ ಅಂತೇಳಿ ಆ ಒಂದು ಮಿನಿ ಆಕ್ಷನ್ ಅಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಅಶ್ವಿನ್ ಇನ್ನೊಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. CSK ಮ್ಯಾನೇಜ್ಮೆಂಟ್ ಡೆಫಿನೆಟ್ ಆಗಿ ಅಲ್ಲಿ ಒಂದು ಫಾಸ್ಟ್ ಬಾಲರ್ ಅಕ್ಯೂಬ್ ನಬಿ ಅವರಿಗೆ ಬೈ ಮಾಡ್ತಾರೆ ಅಂತೇಳಿ ಒಂದು ಹ್ಯೂಜ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ಇವರು ಡೊಮೆಸ್ಟಿಕ್ ಅಲ್ಲಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ 3-4 ಮತ್ತು 4 ವಿಕೆಟ್ ತೆಗೆದಿದ್ದಾರೆ. ಡೆಫಿನೆಟ್ ಆಗಿ ಒಂದು ಹಾಟ್ ಪಿಕ್ ಆಗುತ್ತೆ. ಯಾವುದೇ ಒಂದು IPL ಟೀಮು ಇವ್ರನ್ನ ಬೈ ಮಾಡಿದ್ರೆ ಅದರಲ್ಲಿ CSK ಟೀಮು ಒನ್ ಆಫ್ ದ ಟೀಮು ಅಕ್ಯೂಬ್ ನಬಿ ಅವರಿಗೆ ಟಾರ್ಗೆಟ್ ಮಾಡೋದ್ರಲ್ಲಿ. ಬಟ್ ನನ್ನ ಪ್ರಕಾರ CSK ಟೀಮ್ ಏನಾದ್ರು ಇವರಿಗೆ ಬೈ ಮಾಡಿದ್ರೆ CSK ಟೀಮ್ ಅಲ್ಲಿ ಜಸ್ಟ್ ಬ್ಯಾಕ್ ಅಪ್ ಬಾಲರ್ ಆಗಿ ಇರ್ತಾರೆ. ಯಾಕಂದ್ರೆ CSK ಟೀಮ್ ಅಲ್ಲಿ ಅನ್ಶುಲ್ ಕಂಬೋಜ್ ಮತ್ತು ಖಲೀಲ್ ಅಹಮದ್ ಮತ್ತು ನತನ್ ಎಲಿಸ್ ಇದ್ದಾರೆ. ಸೊ ಇಂಥ ಬಾಲರ್ಸ್ ಇದ್ದಾಗ ಡೆಫಿನೆಟ್ ಆಗಿ CSK ಟೀಮ್ ಅಲ್ಲಿ ಜಸ್ಟ್ ಆಸ್ ಎ ಬ್ಯಾಕ್ ಅಪ್ ಬಾಲರ್ ಆಗಿ ಮಾತ್ರ ಇರ್ತಾರೆ ನನ್ನ ಪ್ರಕಾರ. ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ RCB ಟೀಮ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬರ್ತದೆ. RCB ಟೀಮು ನಾವು ಥಿಂಕ್ ಮಾಡಿದ್ವಿ RCB ಅಲ್ಲಿ ಸ್ಲಾಟ್ ಕಲಿರೋದು ಕೇವಲ ಆ ಒಂದು ನಂಬರ್ 6 ಸ್ಲಾಟ್. ಅಲ್ಲಿ ರೋಮರೆ ಶೆಫರ್ಡ್ಗೆ ಬ್ಯಾಕ್ ಅಪ್ ಒಂದು ಪಿಕ್ ಮಾಡ್ತಾರೆ ಮತ್ತು ಮೇ ಬಿ ನಂಬರ್ 3 ಆ ಒಂದು ಸ್ಲಾಟ್ಗೆ ಒಂದು ಬ್ಯಾಕ್ ಅಪ್ ನ ಪಿಕ್ ಮಾಡ್ತಾರೆ RCB ಮ್ಯಾನೇಜ್ಮೆಂಟ್ ನಾವು ಥಿಂಕ್ ಮಾಡಿದ್ವಿ. ಆದ್ರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬರ್ತಾ ಇದೆ. RCB ಮ್ಯಾನೇಜ್ಮೆಂಟ್ ಆಲ್ ಸೆಟ್
ವೆಸ್ಟ್ ಇಂಡೀಸ್ ಒಂದು ಫ್ಯೂಚರ್ ಸ್ಟಾರ್ಗೆ ಬೈ ಮಾಡೋಕೆ ರೆಡಿ ಇದ್ದಾರೆ. ಯಾರಪ್ಪ ಅಂದ್ರೆ ಮ್ಯಾಥ್ಯೂ ಫೋರ್ಡೆ, ಬೆಂಕಿ ಪ್ಲೇಯರ್. ರೀಸೆಂಟ್ ಆಗಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಿದ್ದಾರೆ. ಸಾಲಿಡ್ ವೆಸ್ಟ್ ಇಂಡೀಸ್ ಆಲ್ರೌಂಡರ್ ಪ್ಯಾಕೇಜ್ ಆಗುತ್ತೆ. ಡೆಫಿನೆಟ್ ಆಗಿ RCB ಮ್ಯಾನೇಜ್ಮೆಂಟ್ ಇವರಿಗೆ ಬೈ ಮಾಡಿದ್ರೆ ಒನ್ ಆಫ್ ದಿ ಬೆಸ್ಟ್ ಬೈ ಆಗುತ್ತೆ. RCBಗೆ ಫ್ಯೂಚರ್ ಸ್ಟಾರ್ ಆಗೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಯಾಕಂದ್ರೆ ಸೂಪರ್ ಆಲ್ರೌಂಡರ್ ಕ್ವಾಲಿಟಿ ಇವ್ರ ಹತ್ರ ಇದೆ. ಲಿಯಾಮ್ ಲಿವಿಂಗ್ಸ್ಟನ್ಗೆ ಒಂದು ಪರ್ಫೆಕ್ಟ್ ರಿಪ್ಲೇಸ್ಮೆಂಟ್ ಆಗ್ತಾರಾ ಇಲ್ಲ ಗೊತ್ತಿಲ್ಲ. ಆದ್ರೆ ರೊಮೊರೆ ಶೆಫರ್ಡ್ಗೆ ಒಂದು ಪರ್ಫೆಕ್ಟ್ ಆಗಿ ರಿಪ್ಲೇಸ್ಮೆಂಟ್ ಮಾತ್ರ ಪಕ್ಕ ಆಗೇ ಆಗ್ತಾರೆ. ಈ ಒಂದು ಮಿನಿ ಆಕ್ಷನ್ ಅಲ್ಲಿ ಎಲ್ಲಾ IPL ಟೀಮ್ದವರು ಕ್ಯಾಮ್ರನ್ ಗ್ರೀನು ಮತ್ತು ಲಿಯಾಮ್ ಲಿವಿಂಗ್ಸ್ಟನ್ ಇಂಥ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಇರುವಂತಹ ಪ್ಲೇಯರ್ಗೆ ಟಾರ್ಗೆಟ್ ಮಾಡ್ತಿದ್ರೆ. ಈ ಟೈಮಲ್ಲಿ RCB ಮ್ಯಾನೇಜ್ಮೆಂಟ್ ಈ ಒಂದು ಟ್ಯಾಲೆಂಟ್ ಇರುವಂತಹ ಪ್ಲೇಯರ್ಗೆ ಟಾರ್ಗೆಟ್ ಮಾಡಿದ್ರೆ ಒನ್ ಆಫ್ ದಿ ಬೆಸ್ಟ್ ಬೈ ಆಗೋದು ಗ್ಯಾರಂಟಿ ನನ್ನ ಪ್ರಕಾರ. ನೆಕ್ಸ್ಟ್ ಆ ಒಂದು IPL 2026 ಮಿನಿ ಆಕ್ಷನ್ ಅಲ್ಲಿ ಮ್ಯಾಥ್ಯೂ ಫೋರ್ಡರಿಗೆ ಯಾವುದೇ ಒಂದು ಟೀಮ್ ಪಿಕ್ ಮಾಡಿದ್ರೆ ಅದು ಮಾತ್ರ ಸ್ಟಿಲ್ ಪಿಕ್ ಆಗೋದು ಗ್ಯಾರಂಟಿ. ಸೊ ಈ ಒಂದು ಲಿಸ್ಟ್ ಅಲ್ಲಿ RCB ಮ್ಯಾನೇಜ್ಮೆಂಟ್ ಒನ್ ಆಫ್ ದ ಟೀಮು ಮ್ಯಾಥ್ಯೂ ಫೋರ್ಡರಿಗೆ ಟಾರ್ಗೆಟ್ ಮಾಡಿದ್ರೆ ಅಂತೇಳಿ ಒಂದು ಬಿಗ್ ಅಪ್ಡೇಟ್ ಇದೆ. ಸೊ ಏನಾಗಲಿ ಆ ಒಂದು IPL 2026 ಮಿನಿ ಆಕ್ಷನ್ ಅಲ್ಲಿ ಇವರಿಗೆ ಯಾವ ಟೀಮ್ ಬೈ ಮಾಡೋದ್ರೆ ಇಂಟ್ರೆಸ್ಟ್ ಇಂದ ವೇಟ್ ಮಾಡ್ತಿದ್ದೀನಿ. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ನೀವೇನಂತೀರಾ? ಮ್ಯಾಥ್ಯೂ ಫೋರ್ಡರಿಗೆ RCB ಅಲ್ಲಿ ವೆಲ್ಕಮ್ ಮಾಡ್ತೀರಾ ಅಥವಾ ಇಲ್ಲ? ಪ್ರತಿಯೊಬ್ಬ RCB ಫ್ಯಾನ್ಸ್ ತಪ್ಪದೆ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ. ಇದು ಸದ್ಯ ಇರುವಂತಹ ಅಪ್ಡೇಟ್ಸ್. ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ, ನಿಮ್ಮೆಲ್ಲ ಕಮೆಂಟ್ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.